ಮಾಜಿ ಸಚಿವ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುನಿರತ್ನ ವಿರುದ್ಧ ಎಸ್ಸಿ ಕೇಸ್ ಕ್ಲೋಸ್ ಆಗಿದೆ. ಎಸ್ಸಿ ಕೇಸ್ ರದ್ದುಪಡಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಾಯಿಲಿಕಾವಲ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಸ್ಸಿ ಪ್ರಕರಣ ದೂರು ನೀಡಿದಂತಹ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕ್. ಚಾರ್ಜ್ ಶೀಟ್ನಲ್ಲಿ ಆರೋಪ ಹೊರಿಸುವುದಕ್ಕೆ ಸಾಕ್ಷ್ಯಗಳೇ ಇರಲಿಲ್ಲ. ಸಾಕ್ಷ್ಯಾಧಾರ ಕೊರತೆಯಿಂದ ಪ್ರಕರಣವೇ ಕ್ಲೋಸ್ ಆಗಿದೆ. ಕೇಸ್ ಸಾಕ್ಷ್ಯ ವಿಚಾರಣೆಗೆ ಯೋಗ್ಯವಲ್ಲ ಅಂತ ಹೇಳಿ ಕೋರ್ಟ್ ಫೈನಲ್ ಆಗಿ ಆದೇಶವನ್ನ ಹೊರಡಿಸಿರುವಂಥದ್ದು. ಕಂಪ್ಲೀಟ್ ಆಗಿ ಇದಂತಹ ಸಮಸ್ಯೆ ಬಗೆಹರಿದಿದೆ. ಕೇಸ್ ಕ್ಲೋಸ್ ಆಗಿದೆ. ಕೋರ್ಟ್ ಕಡೆಯಿಂದ ಕೂಡ ಫೈನಲ್ ಆದಂತಹ ಆದೇಶ ಹೊರಬಿದ್ದಿರುವಂಥದ್ದು. ಮಾಜಿ ಸಚಿವ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗ ಮುನಿರತ್ನ ವಿರುದ್ಧ ಎಸ್ಸಿ ಕೇಸ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟು ಆದೇಶ ಕೂಡ ಹೊರಬಂದಿದೆ. ಎಸ್ಸಿ ಕೇಸನ್ನು ರದ್ದುಪಡಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಫೈನಲೈಸ್ ಮಾಡಿರುವಂಥದ್ದು. ವೈಯಾಲಿಕಾವಲ್ ಠಾಣೆಯಲ್ಲಿ ದಾಖಲಾಗಿರುತ್ತೆ ಎಸ್ಸಿ ಪ್ರಕರಣ. ದೂರು ನೀಡಿದಂತಹ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕ್. ಚಾರ್ಜ್ ಶೀಟ್ನಲ್ಲಿ ಆರೋಪ ಹೊರಿಸುವುದಕ್ಕೆ ಸಾಕ್ಷಿಗಳು ಇರಲಿಲ್ಲ. ಹಾಗಾಗಿ ಕೇಸನ್ನು ಕ್ಲೋಸ್ ಮಾಡಲಾಗಿದೆ. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ, ಕೊರತೆ ಇದೆ ಅನ್ನುವಂಥ ಒಂದು ರೀಸನ್ನಿಂದಾಗಿ ಕೇಸ್ ಸಾಕ್ಷ್ಯ ವಿಚಾರಣೆಗೆ ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಂಡು ಫೈನಲ್ ಆಗಿ ಆದೇಶವನ್ನು ಹೊರಡಿಸಿರುವಂಥದ್ದು. ಕಂಪ್ಲೀಟ್ ಆಗಿ ಮಾಜಿ ಸಚಿವ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಂತ ಆಗಿದೆ ಇದೀಗ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈಗ ಮುನಿರತ್ನ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ, ಕೊರತೆ ಅಂತ ಹೇಳ್ಬಿಟ್ಟು ಕೇಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ಯಾಕಂದ್ರೆ ಮುನಿರತ್ನ ಅವರು ವಿರುದ್ಧ 2023ರಲ್ಲಿ ಒಂದು ವೈಲಿಕಾವಲ್ ಪೊಲೀಸ್ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಅದರಲ್ಲಿ ಮಾಜಿ ಕಾರ್ಪೊರೇಟ್ಗಳಾದಂತಹ ವೇಲು ನಾಯ್ಕ್ ಅವರು ದೂರನ್ನ ಕೊಟ್ಟಿದ್ರು. ಅಂದ್ರೆ ಎಸ್ಸಿ ಆಕ್ಟ್ ಅಲ್ಲಿ ಅವ್ರು ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು. ಈ ಒಂದು ದೂರು ಸುಮಾರು 2-3 ವರ್ಷಗಳ ಕಾಲ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತು. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸಂದರ್ಭದಲ್ಲಿ 2024ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಕೋರ್ಟ್ ಟ್ರಯಲ್ಗಳು ನಡೀತಾ ಇತ್ತು. ಆ ಒಂದು ಪ್ರಕರಣದಲ್ಲಿ ಮುನಿರತ್ನ ಅವರು ಸಹ ಅರೆಸ್ಟ್ ಆಗಿದ್ರು. ಅದಾದ ನಂತರ ಅವರು ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬಂದಿದ್ರು. ಆ ನಂತರ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಟ್ರಯಲ್ ಸಹ ನಡೀತಾ ಇತ್ತು. ಅದ್ರ ಜೊತೆಗೆ ಈ ಒಂದು ಪ್ರಕರಣದಿಂದ ನನ್ನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಮುನಿರತ್ನ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಅರ್ಜಿಯನ್ನ ಕೂಲಂಕುಷವಾಗಿ ಕೋರ್ಟ್ ಸಹ ಪರಿಗಣನೆ ಮಾಡಿತ್ತು. ಅದಾದ ನಂತರ ಅದರಲ್ಲಿ ಕೆಲವೊಂದಷ್ಟು ಎವಿಡೆನ್ಸ್ ಇರ್ಬೋದು, ಮತ್ತೆ ಆಡಿಯೋ ರೆಕಾರ್ಡ್ಗಳು ಇರ್ಬೋದು, ಮತ್ತೆ ಯಾವ ರೀತಿ ಅವ್ರು ನಿಂದನೆ ಮಾಡಿದ್ರು. ಯಾಕಂದ್ರೆ ನಿಂದನೆ ಮಾಡಿದಂತ ವ್ಯಕ್ತಿ ಬಂದು ಇಲ್ಲಿ ದೂರು ಕೊಟ್ಟಿಲ್ಲ, ಮೂರನೇ ವ್ಯಕ್ತಿ ಬಂದು ದೂರನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಕೋರ್ಟ್ ಗಮನಕ್ಕೆ ಬಂದಿರುವಂತದ್ದು. ಅದರಲ್ಲಿ ಸಾಕ್ಷಿಗಳ ಕೊರತೆ ಇದೆ. ಇದರಲ್ಲಿ ಸಾಕಷ್ಟು, ಯಾಕಂದ್ರೆ ಈ ಒಂದು ಪ್ರಕರಣಕ್ಕಾಗಿ ಸರ್ಕಾರ ಸಿಐಡಿಯ ಒಂದು SIT ನ ರಚನೆ ಮಾಡಿತ್ತು. ಅದಾದ ನಂತರ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು. ಅಂದ್ರೆ ಈ ಒಂದು ಇದರಲ್ಲಿ ಪ್ರಮುಖವಾಗಿ ಈ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಥವಾ ಕೇಸ್ ರದ್ದಾಗಕ್ಕೆ ಪ್ರಮುಖ ಕಾರಣ ಇದರಲ್ಲಿ ದೂರು ಕೊಟ್ಟಂತ ವ್ಯಕ್ತಿ ಮೂರನೇ ವ್ಯಕ್ತಿ ಆಗಿರ್ತಾರೆ. ಯಾಕಂದ್ರೆ ಈ ಒಂದು ಅವರು ಒಂದು SC ಕಮ್ಯುನಿಟಿನ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಚಾರದಲ್ಲಿ ಅವರ ವಿರುದ್ಧ ಒಂದು ಗಲಾಟೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಆಡಿಯೋವನ್ನ ಕೇಳಿಸ್ಕೊಂಡು ಅವ್ರು ಬಂದು ದೂರನ್ನ ಕೊಟ್ಟಿರ್ತಾರೆ. ಆದ್ರೆ ನೇರವಾಗಿ ಅವರ ವಿರುದ್ಧವಾಗಿ ಅಂದಿರೋಲ್ಲ. ಹಾಗಾಗಿ ಇದ್ರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಯಾವ ರೀತಿ ಪರಿಗಣನೆ ಮಾಡಬೇಕು ಅನ್ನೋದು ಸಹ ಒಂದು ಕೋರ್ಟ್ಗೆ ಪ್ರಶ್ನೆ ಆಗಿತ್ತು. ಅದರ ಬೇಸಿಸ್ ಮೇಲೆ ಸದ್ಯಕ್ಕೆ ಈ ಕೋರ್ಟ್ ಇಂದ ಈ ಒಂದು SC ಆಕ್ಟ್ ಮುನಿರತ್ನ ಅವರ ವಿರುದ್ಧ ದಾಖಲಾಗಿತ್ತು, ಅದನ್ನ ರದ್ದುಪಡಿಸಿರುವಂತದ್ದು. ರೋಜಾ, ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೂರು ನೀಡಿದಂತಹ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕ್ ಯಾವುದೇ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಇಲ್ಲದೆ ಇದನ್ನು ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕ್ಷಿಗಳ ಕೊರತೆ, ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪ್ರಕರಣ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಫೈನಲೈಸ್ ಮಾಡಿರುವಂಥದ್ದು. ಆದೇಶ ಕೂಡ ಹೊರಬಿದ್ದಿದೆ.